ಅಲ್ಲ ಡ್ಯಾಡ್, ನೀವ್ ಯಾಕೆ ಅವ್ರ ಮನೆಗೆ ಹೋಗಕ್ ಹೋಗಿದ್ರಿ? ನಾನೇನು ಅವ್ರ ಮನೆಗೆ ಸನ್ಮಾನ ತಗೊಂಡು ಉಪಚಾರ ಮಾಡಿಸ್ಕೊಳಕ್ ಹೋಗಿರ್ಲಿಲ್ಲ, ಯುದ್ಧಕ್ಕೆ ಹೋಗಿದ್ದೆ. ಏನಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ ಅವಳು? ಏನ್ ದೊಡ್ಡ ರೌಡಿನ ಮಂದಾರ? ಕೆನ್ನೆಗೆ ಬಿಟ್ಟೆ ನೋಡು ಫಳಾರಂತ 4 ಬೆರಳು ಮೂಡ್ಬಿಟ್ಟಿರುತ್ತೆ ಅವಳು ಕೆನ್ನೆ ಮೇಲೆ. ಆ ಸದಾನಂದನ ಹೆದರ್ಕೊಂಡು ಸಾರಿ ಕೇಳ್ದ. ಆಮೇಲೆ ಅವ್ನ್ ಸಾರಿ ಕೇಳ್ದ, ನೀವು ಕರ್ಗ್ ವಾಪಸ್ ಬಂದ್ಬಿಟ್ರಿ. ಕರ್ಗೋದ ನಾನ? ಕರ್ಗೋದಕ್ಕೆ ನಾನು ನಿಮ್ಮಮ್ಮ ಅಲ್ಲ, ಶ್ರೀಕಂಠ. ಈಗ ಶ್ರೀಕಂಠನೂ ಅಲ್ಲ, ವಿಷಕಂಠ. ಅವರನ್ನ ಏನು ಮಾಡ್ತೀನಿ ನೋಡ್ತಾರೆ. ಏನ್ ಡ್ಯಾಡ್ ನೀವು ಅವಳು ನನಗೆ ಮಾಡಿರೋ ಅವಮಾನಕ್ಕೆ ಬರೀ ಕೆನ್ನೆ ಹೊಡೆದು ಬಂದಿದ್ರಲ್ಲ, ಜೊತೆನಲ್ಲಿ 4 ಹಲ್ಲು ಉದುರಿಸ್ಬೇಕಾಗಿತ್ತು. ನೋಡಕ್ ಮೊದ್ಲೇ ಸೋಡಾ ಬುಡ್ಡಿ, ಮುಂದಿನ 3 ಹಲ್ಲು ಉದುರಾಗಿದ್ದಿದ್ರೆ ಆಮೇಲೆ ಯಾರು ಮೂಸ್ತಾ ಇರ್ಲಿಲ್ಲ ಅವಳನ್ನ. ಮಗನೇ, ಈಗ ನಾನು ಅವ್ರ ಮನೆಗೆ ಹೋಗಿದ್ದು ಫಿಸಿಕಲ್ ವಾರ್ ಮಾಡೋದಕ್ಕಲ್ಲ, ಸೈಕಲಾಜಿಕಲ್ ವಾರ್ ಮಾಡೋದಕ್ಕೆ. ನಾವು ನಿಮ್ಮಲ್ಲಿ ಮುನಿಸ್ಕೊಂಡ್ಬಿಟ್ಟಿದ್ದೀವಿ. ನಿಮ್ಮ ಮನೆಗೆ ನಾವು ಬರೋದೇ ಇಲ್ಲ ಅಂತ ತಿಳ್ಕೊಬೇಡ. ಸಮಯ ಬಂದ್ರೆ ನಿಮ್ಮ ಮನೆ ಒಳಗಡೆನೆ ನುಗ್ಗಿ ಹೊಡಿಯಕ್ಕೆ ಬಡಿಯಕ್ಕೆ ಕೂಡ ನಮಗೆ ಬರುತ್ತೆ ಅಂತ ತೋರ್ಸಕ್ಕೆ ನಾನು ಹೋಗಿದ್ದೀವಿ. ದಟ್ಸ್ ಆಲ್. ಮಗನೇ, ಈಗ ನಮ್ಮ ಪ್ರಯಾರಿಟಿ ಎಲ್ಲ ಬದಲಾಗಬೇಕು. ಹೌದಾ? ಯಾವ್ದು ಡ್ಯಾಡಿ ಅದು ಪ್ರಿಯಾರಿಟಿ? ಈಗ ಈ ಕಾಮಾಕ್ಷಿ ಮನೆ ಬಿಟ್ಟು ಹೋಗಿರೋದು ಒಂದು ದೊಡ್ಡ ತಲೆನೋವಾಗಿದೆ. ಈಗ ಆಲ್ರೆಡಿ ತಲೆನೋವಾಗಿ ಕೂತಿದೆಯಲ್ಲ. ಮಮ್ಮಿ ಎಲ್ಲಿದ್ದಾಳೋ, ಏನು ಮಾಡ್ತಾ ಇದ್ದಾಳೋ? ಡ್ಯಾಡ್, ಎಷ್ಟೇ ಆದ್ರೂ ಅವಳು ನಮ್ಮ ಮಮ್ಮಿ ಅಲ್ವಾ ಡ್ಯಾಡ್? ಡೋಂಟ್ ಎವರ್ ಬಿ ಎ ಸೆಂಟಿಮೆಂಟಲ್ ಫೂಲ್. ಅವಳು ಬದುಕಿದ್ರೆ ಯಾವತ್ತಾದ್ರೂ ಒಂದಿನ ಬಂದೇ ಬರ್ತಾಳೆ. ಭೂಮಿ ಗುಂಡಿಗಿದೆ. ಅಕಸ್ಮಾತ್ ಅವಳು ನೆಗೆದು ಬಿದ್ದಿದ್ರೆ ಒಳ್ಳೇದಾಯ್ತು. ಅವಳಿಂದ ನಮ್ಗೇನು ಉಪಕಾರ ಆಗ್ತಿತ್ತು? ಮನೇಲಿ ಅಡುಗೆ ಒಂದು ಮಾಡಿಟ್ಟವಳು ಅಷ್ಟೇ ತಾನೇ, ನೋ ಪ್ರಾಬ್ಲಮ್. ಅಗತ್ಯ ಬಿದ್ದರೆ ಮನೇಲಿ ಒಬ್ಬ ಅಡುಗೆ ಭಟ್ಟನ ನೇಮಿಸ್ಕೊಂಡ್ರಾಯ್ತು. ಬಟ್ ದ ಪ್ರಾಬ್ಲಮ್ ಇಸ್ ನಾಟ್ ದಾಟ್. ಮಮ್ಮಿಯಿಂದ ನಮಗೆ ಆಗ್ತಿದ್ದ ಉಪಯೋಗ ಅಷ್ಟೇ, ಆದರೆ ಪ್ರಾಬ್ಲಮ್ ಏನು ಡ್ಯಾಡ್? ಕಾಮಾಕ್ಷಿ ಮನೇಲಿಲ್ಲ ಅನ್ನೋ ವಿಚಾರ ಸದಾನಂದನಿಗೆ ಗೊತ್ತಿಲ್ಲ, ಹೌದು ತಾನೆ? ಹೌದು, ಗೊತ್ತಿಲ್ಲ. ಇವತ್ತಲ್ಲ ನಾಳೆ ಆ ವಿಚಾರ ಅವನಿಗೆ ತಿಳಿಯುತ್ತೆ. ಐದರ್ ಪೊಲೀಸ್ನವ್ರ ಮೂಲಕ ಅಥವಾ ಅಕ್ಕಪಕ್ಕದವ್ರ ಮನೆಯವ್ರ ಮೂಲಕ. ಆದರೆ ಅದು ಹಾಗಾಗಬಾರ್ದು. ಅವ್ರಿಗೆ ಆ ವಿಷಯ ನಮ್ಮಿಂದಾನೇ ತಿಳಿಬೇಕು. ಯು ಆರ್ ರೈಟ್ ಡ್ಯಾಡ್, ದೇರ್ ಇಸ್ ಅ ಪಾಯಿಂಟ್. ಮಮ್ಮಿ ಹೋದ ಬಗ್ಗೆ ನಾವು ವರೀಡ್ ಅಂತ ಅವ್ರಿಗೆ ತೋರಿಸ್ಬೇಕು. ಇಲ್ಲಾಂದರೆ ಅವ್ರಿಗೆ ನನ್ನ ಮೇಲೆ ಅನುಮಾನ ಬಂದೇ ಬರುತ್ತೆ. ನಾಳೆ ದಿನ ಅವ್ರು ಏನಾದರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನಾವುಗಳು ತುಂಬ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ. ಇದಕ್ಕೇನಾದರೂ ಒಂದು ದಾರಿ ಕಂಡುಹಿಡಿಯಲೇಬೇಕು. ಅನ್ಫಾರ್ಚುನೇಟ್ಲಿ ಆ SI ನಮ್ಗೆ ಯಾವ ಕೋಆಪರೇಷನ್ ಮಾಡ್ತಾನೆ ಇಲ್ಲ. ಅವನಿಗೆ ಈ ಸದಾನಂದನ್ ಸಪೋರ್ಟು ಸಿಕ್ಬಿಟ್ರೆ ನಮಗೆ ಇಲ್ಲದೆ ಇರೋ ಕಿರುಕುಳ ಕೊಟ್ಬಿಡ್ತಾನೆ. ವಿ ಹ್ಯಾವ್ ಟು ಡು ಸಮಥಿಂಗ್ ಆನ್ ದಿಸ್. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಿ ಡ್ಯಾಡ್. ನಾನೊಂದು ದಾರಿ ಕಂಡುಹಿಡಿತೀನಿ. ಹೇಗಾದರೂ ಮಾಡಿ ಈ ಮೆಸೇಜು ನಮ್ಮ ಮೂಲಕನೇ ಅವ್ರಿಗೆ ತಿಳಿದು ಹಾಗೆ ಮಾಡ್ತೀನಿ.